ನಮಸ್ಕಾರ ಸ್ನೇಹಿತರೆ, ಇವತ್ತು ಅಧಿಕಾರ ಮತ್ತು ಹಣದ ಬಲವಿದ್ದರೆ ಎಂತಹ ತಪ್ಪನ್ನು ಬೇಕಾದರೂ ಮಾಡಬಹುದಂತ ಕೆಲವೊಂದು ಮುಟ್ಟಾಳರು ಅನ್ಕೊಂಡಿದ್ದಾರೆ. ಆದ್ರೆ ಇವತ್ತು ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ ಸ್ನೇಹಿತರೆ. ಹೌದು ವೀಕ್ಷಕರಿಗೆ, ನಾನು ಹೇಳಿಕ್ಕೆ ಹೊರಟಿರುವಂತಹ ವಿಷಯ ಕೇಳಿದ್ರೆ ಖಂಡಿತ ಪ್ರತಿಯೊಂದು ಹೆಣ್ಣು ಕೂಡ ಹೆಮ್ಮೆ ಪಡುವಂತ ಒಂದು ವಿಷಯ. ಅದುವೇ ಪುತ್ತೂರಿನ ಒಬ್ಬ ಪ್ರಭಾವಿ ರಾಜಕಾರಣಿಯ ಮಗ ಒಬ್ಳು ಮುಗ್ಧ ಯುವತಿಯ ಬದುಕಿನ ಜೊತೆ ಆಟವಾಡಿದಂತ ಒಂದು ಕಣ್ಣೀರಿನ ಕಥೆಯಾಗಿದೆ ಸ್ನೇಹಿತರೆ. ಕೇವಲ 20 ವರ್ಷದ ಒಬ್ಬ ಯುವತಿ ತನ್ನ ಭವಿಷ್ಯವನ್ನು ಕಟ್ಟಿಕೊಳ್ಳಬೇಕಾದಂತ ವಯಸ್ಸಿನಲ್ಲಿ ಇಂದು ಒಂದು ಮಗುವಿನ ತಾಯಿಯಾಗಿದ್ದಾಳೆ. ಅವಳ ಈ ಪರಿಸ್ಥಿತಿಗೆ ಕಾರಣ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಾಥ ರಾವ್ ಅವರ ಮಗ ಕೃಷ್ಣ ಜೆ ರಾವ್ ಎನ್ನುವಂತಹ ಒಬ್ಬ ಯುವಕ. ಇತ್ತೀಚೆಗೆ ಈ ಕೇಸ್ ಕರ್ನಾಟಕದ ಹೈಕೋರ್ಟ್ ನ ಮೆಟ್ಟಿಲೇರಿತ್ತು ಸ್ನೇಹಿತರೆ. ಅಲ್ಲಿ ನ್ಯಾಯಾಧೀಶರು ಆರೋಪಿ ಹತ್ರ ಕೇಳಿದಂತ ಪ್ರಶ್ನೆ ಏನು ಗೊತ್ತಾ? ನೀವು ಆ ಹುಡುಗಿಯ ಭವಿಷ್ಯವನ್ನೇ ಕೊಲೆ ಮಾಡಿದ್ದೀರಾ? ಅವಳು ತನ್ನ ಭವಿಷ್ಯವನ್ನು ನೋಡ್ಕೊಳ್ಬೇಕು ಅಥವಾ ಮಗುವನ್ನು ಸಾಕಬೇಕೆನ್ನುವಂತಹ ಪ್ರಶ್ನೆಯನ್ನು ಮುಂದಿಡುತ್ತೆ. ಕರ್ನಾಟಕ ಹೈಕೋರ್ಟ್ ಆ ಕ್ಷಣದಲ್ಲಿ ಒಂದು ಕಠಿಣವಾದಂತಹ ಒಂದು ಆದೇಶವನ್ನು ಹೊರಡಿಸುತ್ತೆ. ಆರೋಪಿಯಾದಂತಹ ಕೃಷ್ಣ ಜೆ ರಾವ್ ಆ ಒಂದು ಯುವತಿ ಮತ್ತು ಮಗುವಿಗೋಸ್ಕರ ತಿಂಗಳಿಗೆ 75,000 ರೂಪಾಯಿ ಹಣವನ್ನು ಕೊಡಬೇಕಂತ ಒಂದು ಷರತ್ತನ್ನು ವಿಧಿಸುತ್ತೆ. ಸೊ ಇಲ್ಲಿ ನಾವು ನೋಡ್ಬೇಕು ಸ್ನೇಹಿತರೆ, ಒಬ್ಬ ಇವತ್ತು ತಪ್ಪು ಮಾಡಿದ್ರೆ ಆ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಒಂದು ಮೊದಲ ಹೆಜ್ಜೆ ಅಲ್ವಾ? ಸೊ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಜಸ್ಟ್ ಒಂದು ಕಮೆಂಟ್ಸ್